3 ಸಲ ಶಾಸಕರಾಗಿದ್ದಾರೆ, ನನಗೆ ಮಂತ್ರಿ ಸ್ಥಾನ ಬೇಕು. ದೆಹಲಿ ಟೂರ್ಗೂ ಮುನ್ನ ಶಾಸಕ ಶಿವಣ್ಣ ಬಾಂಬನ್ನು ಹಾಕಿದ್ದಾರೆ. ಎಲ್ಲ ಶಾಸಕರ ಬೇಡಿಕೆಗಳನ್ನು ವರಿಷ್ಠರ ಮುಂದಿಡ್ತೇವೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ, ನನಗೂ ಕೂಡ ಅವಕಾಶ ಕೊಡಿ. ಸಚಿವ ಸ್ಥಾನ ಕೇಳಲು ದೆಹಲಿಗೆ ಹೊರಟಿದ್ದೇನೆ. 3 ಸಲ ಈಗಾಗಲೇ ಶಾಸಕನಾಗಿದ್ದಾನೆ, ಮಂತ್ರಿ ಸ್ಥಾನ ಬೇಕು ನನಗೆ. ಹಲವು ಶಾಸಕರು ಇಂದು ದೆಹಲಿಗೆ ಹೊರಟಿದ್ದಾರೆ. ಎಲ್ಲ ನಾಯಕರು ಹೈಕಮಾಂಡ್ ಭೇಟಿ ಮಾಡ್ತೇವೆ. ರಾಹುಲ್ ಖರ್ಗೆ, ಸುರ್ಜೇವಾಲಾ ಜೊತೆ ಮಾತುಕತೆಯನ್ನು ಮಾಡ್ತೇವೆ. ನಮ್ಮ ಅಹವಾಲುಗಳನ್ನು ಹೈಕಮಾಂಡ್ ಬಳಿ ಇಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲಿ ಆನೇಕಲ್ ಶಾಸಕ ಶಿವಣ್ಣ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬೈ ಎಲೆಕ್ಷನ್ ಬೆನ್ನಲ್ಲೇ ಇದೀಗ ಶಾಸಕರಿಗೆಲ್ಲರೂ ಕೂಡ ಅಂದರೆ ಕಾಂಗ್ರೆಸ್ನ ಶಾಸಕರು ಏನಿದ್ದಾರೆ ಹೈಕಮಾಂಡ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಆನೇಕಲ್ ಶಾಸಕ ಶಿವಣ್ಣ ಅವರು ಹೇಳಿಕೆ ಒಂದನ್ನು ನೀಡಿದ್ದಾರೆ. ಏರ್ಪೋರ್ಟ್ನಲ್ಲಿ ನಾವು ಈಗಾಗಲೇ 3 ಬಾರಿ ಶಾಸಕನಾಗಿದ್ದಾರೆ, ನಾವು ಕೂಡ ಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ನಮಗೂ ಕೂಡ ಮಂತ್ರಿ ಸ್ಥಾನ ಬೇಕು ಅಂತೇಳಿ ಅವರು ಕೂಡ ಪಟ್ಟನ್ನು ಹಿಡಿದು, ಅಂದರೆ ಎಲ್ಲರೂ ಕೂಡ ಈಗಾಗಲೇ 25ಕ್ಕಿಂತ ಹೆಚ್ಚು ಶಾಸಕರು ದೆಹಲಿಗೆ ದಂಡಯಾತ್ರೆಯನ್ನು ಹೋಗ್ತಾ ಇದ್ದಾರೆ. ಸೊ ಸುರ್ಜೇವಾಲಾ ಅವರನ್ನಾಗಿರ್ಬೋದು ಎಲ್ಲರನ್ನೂ ಕೂಡ ಮಾತಾಡಿಸ್ಕೊಂಡು ಬರ್ತೇವೆ ಅನ್ನುವಂಥ ನಿಟ್ಟಲ್ಲಿ ಒಂದಿಷ್ಟು ಬೇಡಿಕೆಗಳಿದ್ದಾವೆ. ನಮ್ಮದು ಏನೆಲ್ಲ ಶಾಸಕರಾಗಿ ಇಷ್ಟು ದಿನಗಳ ಕಾಲದಿಂದ ಇದ್ದೀವಿ, ನಮಗೆ ಮಂತ್ರಿ ಸ್ಥಾನ ಬೇಕು ಅಂತೇಳಿ ಒತ್ತಡವನ್ನು ಹೇರೋದಕ್ಕೆ ಕೂಡ ಹೋಗ್ತಾ ಇದ್ದಾರೆ ದೆಹಲಿಗೆ ಒಂದು ಕಡೆ. ಆದರೆ ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಈಗಾಗಲೇ ನಾನು 3 ಸಲ ಶಾಸಕನಾಗಿದ್ದೇನೆ, ನನಗೆ ಸಚಿವ ಸ್ಥಾನ ಬೇಕು ಅಂದರೆ ಮಂತ್ರಿ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ ಹಲವು ಶಾಸಕರು ಇಂದು ದೆಹಲಿಗೆ ಹೊರಟಿದ್ದೇವೆ, ನಾವೆಲ್ಲರೂ ಸಹಿತ ಸೇರಿಕೊಂಡು ದೆಹಲಿಗೆ ಹೋಗ್ತೇವೆ, ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಹೌದೌದು, ನಾನು ಆಕಾಂಕ್ಷಿನೇ. ಏಕೆಂದರೆ ನಾನು 5 ಸಾರಿ ಕಾಂಗ್ರೆಸ್ಸಲ್ಲಿ ಟಿಕೆಟ್ ತೊಗೊಂಡಿದ್ದೀನಿ. 2004ರಲ್ಲಿ ಟಿಕೆಟ್ ತೊಗೊಂಡು 1089 ಟೋಟಲ್ ಸೋತೆ. ತಿರ್ಗಾ 2008ರಲ್ಲೂ ಕೂಡ ನಾನು ಮಾದೇಪುರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಬೇರೆ ಕಾನ್ಸ್ಟಿಟ್ಯೂನ್ಸಿ ಟಿಕೆಟ್ ಕೊಟ್ಟರು, ಅಲ್ಲೂ ಸೋತೆ. ಆಮೇಲೆ ಮತ್ತೆ 2013ರಿಂದ 13, 18, 23 3 ಬಾರಿ ಕಂಟಿನ್ಯೂಷನ್ ಆಗಿ ಗೆದ್ದಿದ್ದೀನಿ. ಅಂತ ಸಹಜವಾಗಿ ನಾನು ಒಬ್ಬ ಆಕಾಂಕ್ಷಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರಾಗಿದೆ. ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಸರ್? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ನಾವೆಲ್ಲ ಕಡೆ ಒಂದಷ್ಟು ಜನ MLAಗಳು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಒಟ್ಟಿಗೆ ಹೋಗಿ ನಮ್ಮ ಅಹವಾಲನ್ನು ಹೈಕಮಾಂಡ್ಗೆ ತಿಳಿಸ್ತೀವಿ. ಯಾರ್ಯಾರು ಭೇಟಿ ಆಗುತ್ತೆ? ಮಾಮೂಲಿ ನಮ್ಮ AICC ಅಧ್ಯಕ್ಷರು, ನಮ್ಮ ನಾಯಕರು ಖರ್ಗೆ ಅವರು, ರಾಹುಲ್ ಗಾಂಧಿ ಅವ್ರನ್ನ, ಈ ಥರ ನಮ್ಮ ಬೇರೆ ಬೇರೆ ಇದು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಮತ್ತು ನಮ್ಮ AICCನಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಭೇಟಿ. ನಿಮ್ಮ ಜೊತೆ ಯಾರಾದರೂ ಇಲ್ಲ, ಸುಮಾರು ಜನ ಬರ್ತಾ ಇದ್ದಾರೆ. ಎಲ್ಲ 3 ಸಾರಿ 4 ಸಾರಿ 5 ಸಾರಿ ಗೆದ್ದಿರೋಂಥ MLAಗಳಿಗೆ ನಮಗೂ ಅವಕಾಶ ಕೊಡಿ ಅಂತ ಕೇಳೋಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂತೇಳಿದ್ರೆ ಈಗಾಗಲೇ ಸುಮಾರು ಜನ ಇದ್ದಾರೆ, ನಮಗೂ ಅವಕಾಶಗಳು ಕೊಡಿ, ನಾವು ಕೂಡ ಪಕ್ಷದ 3 ಸಾರಿ 4 ಸಾರಿ MLAಗಳಾಗಿ ಗೆದ್ದಿದ್ದೀವಿ ಅಂತೇಳಿ ನಮ್ಮ ಅಹವಾಲನ್ನು ಹೇಳಲಿಕ್ಕೆ ಹೈಕಮಾಂಡ್. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ನಮ್ಮ ಜೊತೆ ಇದ್ದಾರೆ. ರಾಮು, ಮುಖ್ಯವಾಗಿ ಈಗಾಗಲೇ ಶಾಸಕರೆಲ್ಲರೂ ಸೇರಿಕೊಂಡು ಅಂದರೆ ದೆಹಲಿಗೆ ದಂಡಯಾತ್ರೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮುಖ್ಯವಾಗಿ ಈಗಾಗಲೇ ಬೈ ಎಲೆಕ್ಷನ್ ಮುಗೀತು. ಬೈ ಎಲೆಕ್ಷನ್ ಮುಗಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ದೆಹಲಿಯ ದಂಡಯಾತ್ರೆಗೆ ಮುಂದಾಗ್ತಾ ಇದ್ದಾರೆ. ಹೈಕಮಾಂಡ್ನ ಭೇಟಿ ಮಾಡಿ ಅಂದರೆ ನಮಗೂ ಕೂಡ ಮಂತ್ರಿ ಸ್ಥಾನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ? ಖಂಡಿತವಾಗ್ಲೂ ವಿನೋದ್, ಏನು ಒಂದು ರಾಜ್ಯ ಕಾಂಗ್ರೆಸ್ನಲ್ಲಿ ದೆಹಲಿ ದಂಡಯಾತ್ರೆ ನಿರಂತರವಾಗಿ ನಡೀತಾನೆ ಇರುತ್ತೆ. ಆದ್ರೆ ಕೂಡ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿರುವಂತ ದಂಡಯಾತ್ರೆಯಲ್ಲಿ 3 ಸಾರಿ 4 ಸಾರಿ 2 ಸಾರಿ ಗೆದ್ದಿರುವಂತ ಶಾಸಕರು ದಂಡಯಾತ್ರೆ ಬೆಳೆಸಿರುವಂತದ್ದು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗುತ್ತೆ ಅನ್ನುವಂತ ಹಲವಾರು ಅನುಮಾನಗಳು ಈ ಒಂದು ವಿಚಾರದಲ್ಲಿ ಕಾಣುತ್ತೆ. ಇನ್ನು ಮುಂದುವರೆದ ಭಾಗವಾಗಿ ಬಹುತೇಕ ಏನು ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ 2ಕ್ಕೂ 3ಕ್ಕೂ ಹೆಚ್ಚು ಬಾರಿ ಗೆದ್ದಿರುವಂತ ಶಾಸಕರು ಯಾರಿದ್ದಾರೆ, ಇವರು ಕೂಡ ಸಚಿವ ಆಕಾಂಕ್ಷಿಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲೋಬಿ ನಡೆಸಲಿಕ್ಕೆ ಒಂದು ದೆಹಲಿ ದಂಡಯಾತ್ರೆ ನಡೆಸಿರುವಂಥದ್ದು. ಬಹುತೇಕ ಮುಖ್ಯವಾಗಿ ಏನೊಂದು ಆನೇಕಲ್ನ ಶಾಸಕರಾದಂಥ ಶಿವಣ್ಣ ಕೂಡ ತಮ್ಮ ಮನದಾಳದ ಮಾತನ್ನ ಒಂದು ಮಾಧ್ಯಮದ ಮುಂದೆ ಹೇಳ್ಕೊಳ್ಳುವಂಥದ್ದು. ನಾನು ಕೂಡ 2-3 ಸಾರಿ ಗೆದ್ದಿದ್ದೀನಿ, 5-6ಕ್ಕೂ ಹೆಚ್ಚು ಬಾರಿ ನಾನು ಕಾಂಗ್ರೆಸ್ನಲ್ಲಿ ಹಲವಾರು ಒಂದು ಸೇವೆಗಳನ್ನ ಕೊಟ್ಟಿದ್ದೀನಿ. ಆದರೂ ಕೂಡ ನನಗೂ ಕೂಡ ಸಚಿವಾಕಾಂಕ್ಷಿ ಇದ್ದೀನಿ, ಮತ್ತೆ ನನಗೂ ಕೂಡ ಆಸೆ ಇದೆ ಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ದೆಹಲಿಗೆ ಹೊರಟಿದ್ದೀನಿ. ವಿಶೇಷವಾಗಿ ಒಂದು
ದೆಹಲಿಯ ಹೈಕಮಾಂಡ್ ಬಳಿ ಒಂದು ನಮ್ಮ ಅಹವಾಲನ್ನು ಒತ್ಕೊಳ್ತೀವಿ ಮತ್ತೆ ನಮಗೆ ಸಚಿವ ಸ್ಥಾನ ಕೊಡುವಂತೆ ಒತ್ತಾಯ ಮಾಡ್ತೀವಿ ಅಂತ ನಿಟ್ಟಿನಲ್ಲಿ ಶಾಸಕ ಶಿವಣ್ಣ ಈಗಾಗಲೇ ಏರ್ಪೋರ್ಟ್ನಲ್ಲಿ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು. ಬಹುತೇಕ ಏನು ಒಂದು ರಾಜ್ಯದಲ್ಲಿ ಇರೋ ನಾಮುಂದೋ ತಾಮುಂದೋ ಅನ್ನುವಂತೆ ಶಾಸಕರು ಒಂದು ದೆಹಲಿ ಪ್ರಯಾಣ ಈ ದಿನದಲ್ಲಿ ಬೆಳೆಸಿರುವಂಥದ್ದು ಹಲವಾರು ವಿಚಾರಗಳಿಗೆ ಸಾಕ್ಷಿ ಆಗುತ್ತೆ. ರಾಜ್ಯದಲ್ಲಿ ಬಹುತೇಕ ಸಮಸ್ಯೆಗಳಿದ್ದು ರಾಜ್ಯದಲ್ಲಿ ಬಹುತೇಕ ಸಮಸ್ಯೆಗಳ ಮಹಾಪೂರ್ವೇ ನಡೀತಾ ಇದ್ರು ಸಹಿತ ದೆಹಲಿ ದಂಡಯಾತ್ರೆಗೆ ಒಂದು ಕಾಂಗ್ರೆಸ್ ನಾಯಕರು ಮುಂದಾಗಿರುವಂಥದ್ದು ವ್ಯಾಪಕ ಖಂಡನೆಗೆ ಗ್ರಾಸವಾಗಿರುವಂಥದ್ದು. ಇನ್ನು ಏನು ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳ ಉದ್ಭವ ಆಗಿದ್ರು ಸಹಿತ ಈ ಒಂದು ಎಲ್ಲ ಆಯಾಮಗಳಲ್ಲಿ ಎಲ್ಲ ಬಿಟ್ಟು ದೆಹಲಿ ತಮ್ಮ ಲೋಬಿ ನಡೆಸಲಿಕ್ಕೆ ಮತ್ತೆ ತಮ್ಮ ಒಂದು ಮಂತ್ರಿ ಸ್ಥಾನಕ್ಕಾಗಿ ಲೋಬಿ ನಡೆಸಲಿಕ್ಕೆ ಒಂದು ದೆಹಲಿ ಪ್ರಯಾಣ ಮಾಡಿರುವಂಥದ್ದು ಎಲ್ಲೋ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಲ್ಲಿ ಎಲ್ಲ ಸರಿ ಇದೆ ಅನ್ನುವಂಥ ಒಂದು ಮಟ್ಟದಲ್ಲಿ ಆದ್ರೆ ಎಲ್ಲ ಸರಿ ಇಲ್ಲ ಅನ್ನುವಂಥದ್ದು ಒಂದು ಮಟ್ಟದಲ್ಲಿ ಆಗುತ್ತೆ ಅಂತಾನೆ ಈ ಒಂದು ದಂಡಯಾತ್ರೆ ಅಂತ ಹೇಳ್ಬೋದು ವಿನೋದ್. ಓಕೆ, ಥ್ಯಾಂಕ್ ಯು ರಾಮು.